गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತಸ ಗುರೂಜಿ ಮಾಡುವ ನಮಸ್ಕಾರಗಳು. ಈ ದಿನ ನಿತ್ಯ ಪಂಚಾಂಗ, ನಿತ್ಯ ಭವಿಷ್ಯ ಹಾಗೂ ಶುಭ ದಿನಗಳು ಹಾಗೂ ದ್ವಾದಶ ರಾಶಿಗಳ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾವೆಲ್ಲ ಅನುಕೂಲತೆ, ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯೆಲ್ಲ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗೂ ಈ ದಿನದ ವಿಶೇಷತೆ ಏನಂತ ಕೂಡಿಕೊಂಡಿರುತ್ತೆ, ಶುಭಗಳಿಗೆ ಹಾಗೂ ಏನಾದರೂ ಒಳ್ಳೆಯ ಶುಭ ಸಮಯದಕ್ಕೆ ಪೂಜೆ ಮಾಡುವಂಥದ್ದಿದ್ದರೆ ಅದೆಲ್ಲವನ್ನು ಈ ಒಂದು ದಿನದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ದಿನ ಪಂಚಾಂಗದಿಂದ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ದಿನ ಮಂಗಳವಾರ 9ನೇ ತಾರೀಕು ಜೂನ್ ತಿಂಗಳು 2026. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ಅಧಿಕ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಉತ್ತರಾಯಣ, ಕೃಷ್ಣ ಪಕ್ಷ. ಈ ದಿನ ತಿಥಿ ನೋಡೋದಾದರೆ ನವಮಿ ತಿಥಿ ಇದೆ. ಸೊ ಈ ದಿನ ಸೂರ್ಯೋದಯ ಬೆಳಿಗ್ಗೆ 5:53 ಇದೆ. ಸೂರ್ಯ ಮುಳುಗೋ ಸಮಯ 6:45 ಇದೆ. ಇನ್ನು ಈ ದಿನದ ಒಂದು ಶುಭ ಸಮಯ ಅಂತ ನೋಡಿದರೆ ಯಾವುದೂ ಅಷ್ಟು ಯೋಗಕರವಾಗಿಲ್ಲ ಶುಭ ಸಮಯ ಈ ಒಂದು ದಿನ. ಹಾಗಾಗಿ ಈ ದಿನವೂ ಕೂಡ ಅಷ್ಟು ಯಾವುದೇ ಪೂಜೆ ಪುನಸ್ಕಾರಗಳಿಗೆ ಅಥವಾ ವ್ಯಾವಹಾರಿಕವಾಗಿ ಅಥವಾ ನಿಮ್ಮದೇ ಆದಂಥ ವೈಯಕ್ತಿಕ ಕೆಲಸಗಳಿಗಾಗಿ ಮಂಗಳವಾರ ದಿನ ಅಷ್ಟು ಶುಭಕರವಾದ ಶುಭ ಸಮಯ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ದಿನದ ಒಂದು ನಕ್ಷತ್ರ ನೋಡೋದಾದರೆ ನಿಮಗೆ ಬೆಳಿಗ್ಗೆ 9:40 ಪೂರ್ವಭಾದ್ರ ನಕ್ಷತ್ರ ಬರುತ್ತೆ. ತದನಂತರ ಉತ್ತರಭಾದ್ರ ನಕ್ಷತ್ರ ಬರುತ್ತೆ. ಇನ್ನು ಈ ಒಂದು ದಿನ ನಿಮಗೆ ತೈತಲಿ ಕರ್ಣ ಇದೆ, ಪ್ರೀತಿ ಯೋಗ ಇದೆ, ಆಮೇಲೆ ಆಯುಷ್ಮಾನ ಯೋಗ ಬರುವಂಥದ್ದಾಗತ್ತೆ. ಇನ್ನು ಈ ದಿನ ಹುಟ್ಟುವಂತಹ ಮಕ್ಕಳಿಗೆ ಮೀನರಾಶಿ ಬರುವಂಥದ್ದಾಗತ್ತೆ. ಸೊ ಈ ಒಂದು ದಿನ ಮಂಗಳವಾರ ಹುಟ್ಟಿರ್ತಕ್ಕಂತಹ ಮಕ್ಕಳು, ಅಂದರೆ ಹೆಣ್ಣು ಮಗು ಹುಟ್ಟಿದರೆ ಆ ಮನೆಗೆ ಒಳ್ಳೆಯ ಲಕ್ಷ್ಮಿಯ ಒಂದು ಕೃಪಕಟಾಕ್ಷ ಸಿಗುವಂಥದ್ದಾಗತ್ತೆ. ಮತ್ತು ಆ ಮನೆ ಇವತ್ತು ಆಯುಷ್ಮಾನ ಯೋಗ ಇರೋದರಿಂದ ಆ ಮಗು ತುಂಬ ಆರೋಗ್ಯವಾಗಿ ಬೆಳೆಯುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ಈಗ 7.5 ಶನಿ ನಡೀತಾ ಇರೋದರಿಂದ ಹುಟ್ಟುತ್ತಲೇ ಹುಟ್ಟಿದಾಗ, ಅಂದರೆ ಈ ದಿನ ಯಾವ ಮಗು ಹೆಣ್ಣು ಮಗು ಆಗಿರಲಿ ಗಂಡು ಮಗು ಆಗಿರಲಿ ಜನಿಸಿರುತ್ತೋ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಸ್ವಲ್ಪ ಅವರಿಗೆ ಹುಟ್ಟಿತಿನಿಂದಲೇ ಸ್ವಲ್ಪ ಪ್ರಾರಂಭ ಆಗಿರುತ್ತೆ. ಬಟ್ 2027ಕ್ಕೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಸ್ವಲ್ಪ ಏನಂತೀರ ಗಾಬರಿಗೊಳ್ಳೋದಂಥದ್ದಲ್ಲ, ಏನೋ ಸ್ವಲ್ಪ ಹುಟ್ಟಿದಾಗ KG ಕಡಿಮೆ ಇರುವಂಥದ್ದಾಗಿರ್ಬೋದು, ಪೌಷ್ಟಿಕಾಂಶ ಅಂತೀವಲ್ಲ ಅದು ಸ್ವಲ್ಪ ಎಲ್ಲೋ ಕಡಿಮೆ ಆಗಿರುತ್ತೆ. ಸ್ವಲ್ಪ ದಿನ ಒಂದು 10-15 ದಿನ ಟ್ರೀಟ್ಮೆಂಟು ಈ ರೀತಿ ಇರುತ್ತೆ. ಬಟ್ ಗಾಬರಿ ಪಡುವಂಥದ್ದೇನಿಲ್ಲ. ಸ್ವಲ್ಪ ಈ ಶನಿ ನಡೀತಾ ಇರೋದರಿಂದ 7.5 ಶನಿ ನಡೀತಾ ಇರೋದು ಸ್ವಲ್ಪ ಆರೋಗ್ಯದಲ್ಲಿ ಅಷ್ಟೇ ತೊಂದರೆ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಬೆಳೀತಾ ಒಳ್ಳೆಯ ವಿದ್ಯಾವಂತರು ಆಗ್ತಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಈ ದಿನದ ಪಂಚಾಂಗ. ಈ ದಿನ ವಿಶೇಷ ಅಂತೂ ಎಂಥದ್ದು ಇಲ್ಲ. ಸೊ ಈ ಒಂದು ದಿನ ತುಂಬ ವಿಶೇಷತೆ ಅಂದರೆ ತಾಯಿ ದುರ್ಗಾಮಾತೆಯ ಆರಾಧನೆ ಮತ್ತು ನಿಮ್ಮ ಮನೆ ಹತ್ತಿರದಲ್ಲಿರತಕ್ಕಂಥ ದುರ್ಗಾಮಾತೆಯ ದರ್ಶನ ಮಾಡ್ಕೊಳ್ಳಿ. ಇಲ್ಲ ಯಾವುದಾದ್ರೂ ಅಮ್ಮನವರು, ಗಂಗಮ್ಮ ಆಗಿರ್ಬೋದು, ಮಾರಮ್ಮ, ಎಲ್ಲಮ್ಮ, ಯಾವ ಅಮ್ಮನವರಾದರೂ ದರ್ಶನ ಮಾಡಿಕೊಳ್ಳಿ. ಆ ತಾಯಿಯ ಕೃಪಕಟಾಕ್ಷ ಈ ಇಡೀ ದಿನ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತಾ ನೀವು ಕಾಯ್ತಾ ಇರೋದು ದ್ವಾದಶ ರಾಶಿಗಳ ಭವಿಷ್ಯಕ್ಕಾಗಿ. ಹಾಗಾಗಿ ಆ ಭವಿಷ್ಯ ಹೇಗಿದೆ ಎಂಬುದನ್ನು ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೆ ತಿಳ್ಕೊಂಡ ಬನ್ನಿ. ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಮಂಗಳವಾರ ದಿನ ಭವಿಷ್ಯ ಹೇಗಿದೆ, ಅನುಕೂಲತೆಯನ್ನು ಅನಾನುಕೂಲತೆ ಅಂತ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ನಿಮ್ಮ ವೈಯಕ್ತಿಕಗಳಿಗೆ ಈ ದಿನ ಖರ್ಚುಗಳು ಜಾಸ್ತಿ ಇರುತ್ತೆ. ಅಂದರೆ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಆರೋಗ್ಯಕ್ಕಾಗಿರ್ಬೋದು, ನಿಮ್ಮ ಬಟ್ಟೆಗಳಿಗಾಗಿರ್ಬೋದು, ನಿಮ್ಮ ಟ್ರಾನ್ಸ್ಪೋರ್ಟ್ ಅಂತಿರಲ್ಲ ಎಲ್ಲಾದರೂ ಟ್ರಾವೆಲಿಂಗ್ ಮಾಡೋದಕ್ಕಾಗಿರ್ಬೋದು, ಅಥವಾ ನಿಮ್ಮದೇ ಒಂದು ಬ್ಯೂಟಿ ಏನಾದರೂ ವೈಯಕ್ತಿಕ ತೊಗೊಳ್ಳೋದಂಥದ್ದಾಗಿರ್ಬೋದು, ಅಥವಾ ಬ್ಯಾಗು, ಈ ಶರ್ಟು,
ನಿಮ್ಮ ಒಂದು ಡ್ರೆಸ್ಸಿಗಾಗಿ ಆಗಿರ್ಬೋದು, ಯಾರೇ ಹೆಣ್ಣಿರಲಿ ಗಂಡಿರಲಿ, ಈ ದಿನ ಅಧಿಕ ಪ್ರಮಾಣದ ಖರ್ಚುಗಳಿರುತ್ತೆ. ಯಾರಿಗೋ ಏನೋ ಸಹಾಯ ಮಾಡಲಿಕ್ಕೆ ಹೋಗೋದು, ಅದಕ್ಕೂ ಖರ್ಚುಗಳಿರುತ್ತೆ. ಮತ್ತು ನಿಮಗೆ ಈ ಒಂದು ದಿನ ಅಂದರೆ ತುಂಬ ರಭಸವಾಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರ್ತೀರ, ಮತ್ತು ವಿಶ್ರಮಿಸಲು ಸಮಯ ಸಿಗೋದಿಲ್ಲ ಈ ದಿನ, ಮಂಗಳವಾರ ದಿನ ಮೇಷರಾಶಿಯವರಿಗೆ. ಅಂದರೆ ತುಂಬ ಬ್ಯುಸಿ ಶೆಡ್ಯೂಲು, ಒಂಥರ ನಿಮಗೆ ಏನು ಮಾಡಬೇಕಪ್ಪ, ಏನು ಊಟಕ್ಕೂ ಟೈಮ್ ಇಲ್ಲ, ತಿಂಡಿಗೂ ಟೈಮ್ ಇಲ್ಲ ಅಂಥೇಳಿ ಅಷ್ಟು ಬ್ಯುಸಿ. ನಿಮ್ಮ ಕೆಲಸದ ಒತ್ತಡ ಬೇರೆ ಇರುತ್ತೆ, ಇವತ್ತು ಮುಗಿಸ್ಲೇಬೇಕು ಅನ್ನೋದೊಂದು ಟಾರ್ಗೆಟ್ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಆದಷ್ಟು ಸ್ವಲ್ಪ ಏನಾಗುತ್ತಂದರೆ ನಿಮಗೆ ಒತ್ತಡದಲ್ಲಿ ಕೂತ್ಕೊಂಡಿರುತ್ತೆ, ಸ್ವಲ್ಪ ಕೋಪ ತಾಪಗಳು ಮೇಲೇ ಇರುತ್ತೆ. ಯಾರಾದರೂ ಕೆಣಕಿದರೆ ಕೆಂಡದಂತೆ ನಿಗಿಯಾಗಿ ಅವರ ಜೊತೆ ವರ್ತನೆ ಮಾಡುವಂಥದ್ದಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಸಮಾಧಾನ ಆಗುತ್ತೆ. ಮನೆಗೆ ಬಂದಾಗ ಎಲ್ಲವೂ ತನ್ನ ಪಾಡಿಗೆ ತಾನು ಹೋಗುತ್ತೆ. ಸಾಯಂಕಾಲ ನಿಮಗೆ ಒಳ್ಳೆಯ ನಿಮಗೆ ಇಷ್ಟವಾದಂತಹ ತಿಂಡಿ ಆಗಿರ್ಬೋದು ಅಥವಾ ಏನೋ ಜ್ಯೂಸ್ ಆಗಿರ್ಬೋದು ಸಿಗುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಮೇಷರಾಶಿಯವರಿಗೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳಿ ಮತ್ತು ಸಾಯಂಕಾಲ ದುರ್ಗಾದೇವಿ ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಸಾಧ್ಯವಾದರೆ ಕುಂಕುಮಾರ್ಚನೆ ಮಾಡಿಸಿ ಹಾಗೂ ಧಾರಣೆ ಮಾಡಿಕೊಳ್ಳಿ, ಅದು ಒಳ್ಳೆಯದಾಗುತ್ತೆ ಅಂತ ಹೇಳುತ್ತಾ, ಈ ದಿನ ನಿಮಗೆ ಮಂಗಳಕರವಾಗಿರಲಿ, ಶುಭಪ್ರದವಾಗಿರಲಿ. ಆ ತಾಯಿ ದುರ್ಗಾ ಮಾತೆ ಸಕಲ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭಮಸ್ತು, ಶುಭಂ ಭಯಾತ್. ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ಮಂಗಳವಾರ ದಿನದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳನ್ನು ನೋಡೋದಾದರೆ, ಇಲ್ಲಿ ವೃಷಭ ರಾಶಿಯವರಿಗೆ ಈ ದಿನ ಪ್ರಯತ್ನ ಜಾಸ್ತಿ ಇರುತ್ತೆ. ನಿಮ್ಮಲ್ಲೇ ಒಂದು ಪ್ರಯತ್ನ ಜಾಬಲ್ಲಾಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ವ್ಯಾವಹಾರಿಕವಾಗಿ ಆಗಿರ್ಬೋದು, ಕೌಟುಂಬಿಕವಾಗಿ ಆಗಿರ್ಬೋದು, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಪ್ರಯತ್ನ ನಿತ್ಯ ನಿರಂತರ ಅನ್ನೋ ಹಂಗೆ ಪ್ರಯತ್ನ ಮಾಡ್ತಾ ಇರ್ತೀರ. ಕೆಲಸಕ್ಕೆ ಅರ್ಜಿ ಹಾಕ್ತಾನೇ ಇರ್ತೀರ, ವ್ಯವಹಾರಕ್ಕೆ ಲೋನಿಗೆ ಅಪ್ಲಿಕೇಶನ್ ಹಾಕ್ತಾನೇ ಇರ್ತೀರ, ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಲು ರಿಸರ್ವೇಷನ್ಗೆ ಪ್ರಯತ್ನ ಮಾಡ್ತಾನೆ ಇರ್ತೀರ. ಆದರೆ ಈ ಪ್ರಯತ್ನಕ್ಕೆ ಫಲ ಸಾಯಂಕಾಲ ನಿಮಗೆ ಸಿಗುವಂಥದ್ದಾಗತ್ತೆ. ಅಂದರೆ ತುಂಬ ಅಚ್ಚುಕಟ್ಟಾಗಿ ಆ ಪ್ಲ್ಯಾನಿಂಗ್ ಮಾಡ್ತಾ ಇರ್ತೀರಲ್ಲ, ಅದು ಯಶಸ್ವಿ ಆಗುವಂಥದ್ದಾಗತ್ತೆ. ಹಾಗೂ ದೇವಾನುದೇವತೆಗಳ ಕೃಪಕಟಾಕ್ಷ ವೃಷಭ ರಾಶಿಯವರಿಗೆ ಈ ದಿನ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ನಿಮಗೆ ಒಂದು ಶುಭವಾರ್ತೆ ಸಿಗುವಂಥದ್ದಿದೆ ವೃಷಭ ರಾಶಿಯವರಿಗೆ. ಆ ಶುಭವಾರ್ತೆ ನಿಮ್ಮ ವೈಯಕ್ತಿಕ ಬದುಕಿಗೆ ತುಂಬ ಅನುಕೂಲವನ್ನು ತಂದುಕೊಳ್ಳುವಂಥದ್ದಾಗತ್ತೆ. ಅದು ಏನೋ ನಿಮ್ಮದೇ ವೈಯಕ್ತಿಕ ವಿಷಯಕ್ಕೆ ತುಂಬ ಹತ್ತಿರವಾಗಿರುವಂಥದ್ದು ಇರುತ್ತೆ. ಸೊ ಈ ಒಂದು ಶುಭವಾರ್ತೆಯಿಂದ ಮಾನಸಿಕವಾಗಿ ನೆಮ್ಮದಿ ಸಿಗುವಂಥದ್ದಾಗುತ್ತೆ. ಸಾಯಂಕಾಲಕ್ಕೆ ಒಳ್ಳೆ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗ್ತಲ್ಲ ಅನ್ನೋ ನನಗೆ ರಿಲ್ಯಾಕ್ಸ್ ಮೂಡಲ್ಲಿ ಇರುವಂಥದ್ದಾಗುತ್ತೆ. ಮನೆಯವರ ಜೊತೆ ನಗುನಗುತ್ತಾ ಎಲ್ಲರ ಜೊತೆ ಕೂಡುವಂಥದ್ದಾಗುತ್ತೆ ಅಂತಲೂ ಹೇಳ್ಬೋದು. ಮತ್ತು ಈ ಒಂದು ದಿನದಲ್ಲಿ ನಿಮಗೆ ವೃಷಭ ರಾಶಿಯವರಿಗೆ ಸಾಧ್ಯವಾದಷ್ಟು ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ನಿಮ್ಮ ಜೊತೆಗೆ ಮಾತನಾಡುವಂಥದ್ದಾಗುತ್ತೆ, ಕುಶಲೋಪರಿ ವಿಚಾರ ಮಾಡುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗುವುದು ಉಂಟು. ಕಾಯಕವೇ ಕೈಲಾಸ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಮೋಸ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ವೃಷಭ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವರ ಅಷ್ಟೋತ್ತರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ವೃಷಭ ರಾಶಿಯವರ ಭವಿಷ್ಯ. ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಈ ಎಲ್ಲ ದಿನ ಅಂದರೆ ಈ ಮಂಗಳವಾರ ದಿನ ಶುಭಪ್ರದವಾಗಿ ನೋಡಿಕೊಂಡು ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ನಿಮ್ಮ ಕಡೆಗೆ ಬರುವಂಥದ್ದು ಮಾಡಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೆ. ಶುಭವಾಗಲಿ. ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯ ಜಾತಕರಿಗೆ ಅಂದರೆ ಈ ಒಂದು ಮಂಗಳವಾರ ದಿನ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅಂತ ನೋಡೋದಾದರೆ, ಇಲ್ಲಿ ಮಿಥುನ ರಾಶಿಯವರಿಗೆ ಈ ದಿನ ಅಂದರೆ ನಿಮ್ಮ ಕೆಲಸಕ್ಕೆ ಸರಿಯಾದ ಗೌರವ ಮತ್ತು ಸನ್ಮಾನ, ಏನೋ ನಿಮಗೆ ಮರ್ಯಾದೆ ಅಂತೀವಲ್ಲ ಅದು ಸಿಗುವಂಥದ್ದಾಗತ್ತೆ. ಮತ್ತು ನಿಮ್ಮ ಕೆಲಸಕ್ಕೆ ವೇಗ ಆಗುತ್ತೆ. ಅಂದರೆ
ಪ್ರಯತ್ನ ಮಾಡೋದಲ್ಲದೆ ವೇಗ ಸಿಕ್ಕರೆ ಅದು ಇನ್ನೂ ಸ್ವಲ್ಪ ಅನುಕೂಲ ಇರುತ್ತೆ, ಟೈಮ್ ಸೇವ್ ಆಗುತ್ತೆ, ಎನರ್ಜಿ ಎಲ್ಲವೂ ಸೇವ್ ಆಗುತ್ತೆ. ಆ ರೀತಿಯಲ್ಲಿ ನಿಮ್ಮ ಒಂದು ಕೆಲಸ ಈ ದಿನ ಇರುತ್ತೆ. ಅಂದರೆ ನಿಮ್ಮ ದೇಹ, ಮನಸ್ಸು ಮತ್ತು ಸಮಯ ಮೂರೂ ಒಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲವೂ ಸುಲಭವಾಗಿ ನೀವು ಅಂದ್ಕೊಂಡಿರೋಕ್ಕಿಂತ ಸಮಯಕ್ಕೆ ಬೇಗ ಮುಗಿಯುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಮಾನಸಿಕವಾಗಿ ಸಂತೋಷವಾಗುವಂಥದ್ದಾಗುತ್ತೆ. ಮತ್ತು ಈ ಒಂದು ದಿನದಲ್ಲಿ ಸಂಬಂಧಿಕರು, ಸ್ನೇಹಿತರು ಮತ್ತು ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮದೇ ಆದಂತಹ ಆಪ್ತ ಬಂಧುಗಳು ಯಾರಿದ್ದಾರೋ ಅವರು ನಿಮಗೆ ತುಂಬ ಬೆಂಬಲವಾಗಿ ನಿಲ್ಲುವಂಥವ್ರು ಆಗ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಮನ್ನಣೆ ಕೊಡುವಂಥವ್ರು ಆಗ್ತಾರೆ ಮತ್ತು ಕೆಲವು ಹಿತ ಉಪದೇಶಗಳನ್ನು ಅವರು ನೀಡುವಂಥವ್ರು ಆಗ್ತಾರೆ. ಇನ್ನು ಈ ಒಂದು ದಿನದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇರತಕ್ಕಂತಹ ವ್ಯಕ್ತಿ ನಿಮ್ಮ ಮನೆಗೆ ಬರ್ಬೋದು ಅಥವಾ ನೀವು ಅವರ ಮನೆಗೆ ಹೋಗುವಂಥದ್ದು ಇರುತ್ತೆ. ಈ ಒಂದು ದಿನದಲ್ಲಿ ಅವರ ಒಂದು ಕುಶಲೋಪಚಾರಿ, ನಿಮ್ಮ ಒಂದು ಕುಶಲೋಪಚಾರಿ ಎಕ್ಸ್ಚೇಂಜ್ ಇದರಲ್ಲಿ ಒಂದು ಸ್ವಲ್ಪ ಎಲ್ಲೋ ನಿಮಗೆ ಶ್ರೇಷ್ಠ ವ್ಯಕ್ತಿಯನ್ನು ಕಂಡೆ ಧನ್ಯ ಆಯಿತು ಜೀವನ ಅನ್ನೋ ಒಂದು ಮಾನಸಿಕತೆ ಅಂತ ಕೂಡಿಕೊಂಡಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಟ್ಟಿನ ಈ ದಿನ ನೋಡೋದಾದರೆ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಇರುತ್ತೆ. ಕೆಲಸದಲ್ಲಿ ಒಳ್ಳೆ ಚಾಣಾಕ್ಷತನವನ್ನು ಬುದ್ಧಿ ಉಪಯೋಗಿಸಿ ಯಶಸ್ವಿಯನ್ನಾಗಿ ಮಾಡ್ಕೊಂಡು ಹೋಗ್ತೀರಾ. ಮತ್ತು ಈ ದಿನ ಸಾಧ್ಯವಾದಷ್ಟು ನಿಮ್ಮ ಒಂದು ಇತಿಮಿತಿಯಲ್ಲಿ ಇರಲು ಪ್ರಯತ್ನ ಮಾಡ್ತೀರಾ. ಖರ್ಚುಗಳಿಗೆ ಕಡಿವಾಣ ಹಾಕಲು ಪ್ರಯತ್ನಿಸ್ತೀರಾ ಮತ್ತು ಎಲ್ಲರಿಗೂ ಒಂದೇ ರೀತಿಯ ಸಮಾನವಾಗಿ ಇರಲಿ ಅನ್ನೋ ಒಂದು ಹಕ್ಕನ್ನು ನೀವು ಚಲಾವಣೆ ಮಾಡಲು ಇಷ್ಟಪಡ್ತೀರಾ. ಎಲ್ಲೇ ನೀವು ದೇವಸ್ಥಾನಕ್ಕೆ ಹೋದ್ರಾಯ್ತು, ಬೇರೆ ಎಲ್ಲಾದರೂ ಹೋದ್ರಾಯ್ತು, ಎಲ್ಲರೂ ಸಮಾನವಾಗಿ ಕಾಣಿ, ಯಾಕೆ ಡಿವೈಡ್ ಮಾಡಿ ಏನು ಮಾಡ್ತೀರಾ ಅನ್ನೋ ಒಂದು ವಾಕ್ಯವನ್ನು ನೀವು ಬೇರೆ ಜನಕ್ಕೆ ತಿಳಿಸಿದಾಗ ಸರಿ ಅಂತ ಅನಿಸುತ್ತೆ. ಹೀಗಾಗಿ ಅಲ್ಲೂ ಕೂಡ ನಿಮಗೆ ಗೌರವ ಸಿಗುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಅಮ್ಮನವರ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಳ್ಳಿ ಹಾಗೂ ದುರ್ಗಾ ಮಾತೆಯ ಅಷ್ಟೋತ್ತರವನ್ನು ಪಠಣೆ ಮಾಡಿ ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ಕುಂಕುಮಾರ್ಚನೆ ಮಾಡಿಸಿ ಧಾರಣೆ ಮಾಡಿಕೊಳ್ಳಿ. ಈ ಎಲ್ಲ ದಿನಗಳು ಶುಭಪ್ರದವಾಗಿರಲಿ. ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಸದಾ ಫಲಪ್ರದವಾದ ಫಲಗಳನ್ನೇ ಕರುಣಿಸುವಂಥದ್ದಾಗಿರಲಿ ಅಂತ ಪ್ರಾರ್ಥಿಸುತ್ತಾ, ಈ ಎಲ್ಲ ದಿನಗಳಲ್ಲೂ ಮಿಥುನ ರಾಶಿಯವರಿಗೆ ಒಳ್ಳೆಯ ಶುಭ ವಾರ್ತೆ ಸಿಗುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಿ ಶುಭಮಸ್ತು. ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಈ ದಿನದ ಅನುಕೂಲತೆ, ಅನಾನುಕೂಲತೆ ಹಾಗೂ ಪರಿಹಾರಗಳಂತ ನೋಡೋದಾದರೆ, ಈ ದಿನ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಟ್ರಾವೆಲ್ಲು, ಸುತ್ತಾಟ, ಅಲೆದಾಟ ಅನ್ನೋದು ಜಾಸ್ತಿ ಇರುತ್ತೆ. ಈ ಆಫೀಸಿನ ಮನೆ ಇಂಥ ಬೇರೆ ಊರಿಗೆ ಅಥವಾ ಬೇರೆ ಏರಿಯಾಕ್ಕೆ, ಈ ಮಾರ್ಕೆಟಿಂಗ್ ಫೀಲ್ಡ್ ಇರುತ್ತಲ್ಲ, ಆ ರೀತಿಯಲ್ಲಿ ಈ ದಿನ ನಿಮ್ಮ ಒಂದು ಕಾರ್ಯಚಟುವಟಿಕೆ ಇರುತ್ತೆ. ಒಂದು ಕಡೆ ಕೂತ್ಕೊಳ್ಳಲು ಸಾಧ್ಯವೇ ಇಲ್ಲ. ಕೆಲಸದ ಮೇಲೆ ಕೆಲಸದ ಬಂದೇ ಬರ್ತಾ ಇರುತ್ತೆ. ಇದರಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನೀವು ಟ್ರಾವೆಲ್ ಮಾಡಲೇಬೇಕಾಗಿರುತ್ತೆ. ಸ್ವಲ್ಪ ದೇಹ ಆಯಾಸಗೊಂಡು ಇರುತ್ತೆ. ಏಕೆಂದರೆ ಟ್ರಾವೆಲ್ ಅಂದರೆ ಅಷ್ಟು ಸುಲಭವಲ್ಲ. ಒಂದು ಸ್ವಲ್ಪ ದೇಹ ಆಯಾಸ. ಸಾಯಂಕಾಲದ ಹೊತ್ತಿಗೆ ಮನೆಗೋ ಅಥವಾ ನಿಮ್ಮ ಆಶ್ರಯ ತಾಣಕ್ಕೆ ಹೋದಾಗ ಸ್ವಲ್ಪ ಎಲ್ಲೋ ನಿಮಗೆ ರಿಲ್ಯಾಕ್ಸ್ ಮೂಡಲ್ಲಿ ಸಿಗುವಂತಹ ವಾತಾವರಣಕ್ಕೆ ಹೋಗುವಂಥದ್ದಾಗುತ್ತೆ. ಮತ್ತು ಆ ಒಂದು ಸಮಯದಲ್ಲಿ ಆದಷ್ಟು ಬೇರೆ ಕೆಲಸಗಳನ್ನು ಬದಿಗಿಟ್ಟು ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಮನೆಯಲ್ಲಿ ರೆಸ್ಟ್ ತಗೊಳ್ಳೋಕ್ಕೆ ಇಚ್ಛೆ ಪಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಮಧ್ಯಾಹ್ನದ ಒಂದು ಸಮಯದಲ್ಲಿ ನಿಮಗೆ ಒಳ್ಳೆಯ ಏನಂತೀರ ಗಿಫ್ಟು ಸಿಗುವಂಥದ್ದಾಗ್ಬೋದು, ಅಥವಾ ಯಾರೋ ನಿಮಗೆ ಪ್ರಶಂಸೆಯ ಮಾತುಗಳನ್ನು ಹೇಳುವಂಥದ್ದಾಗ್ಬೋದು, ಅಥವಾ ನೀವು ಏನಾದರೂ ಕೆಲಸ ಕಾರ್ಯಗಳಿಗೆ ಅಥವಾ ಕೆಲಸಕ್ಕೆ ಅರ್ಜಿ ಹಾಕಿದರೆ ಅದರಿಂದ ಶುಭವಾರ್ತೆ ಸಿಗುವಂಥದ್ದಾಗ್ಬೋದು, ಅಥವಾ ಯಾವುದಾದ್ರೂ ಒಂದು ಆರ್ಥಿಕ ವಿಷಯಕ್ಕೆ ಅನುಗುಣವಾಗಿ ನಿಮಗೆ ಏನಾದರೂ ಇನ್ನೂ ಅವರು ವೇಟಿಂಗಲ್ಲಿ ಇರ್ತಿದೆ ಅಂತೇಳಿದರೆ ಮಧ್ಯಾಹ್ನದ ಹೊತ್ತಿಗೆ ಅದರ ಒಂದು ಶುಭ ವಾರ್ತೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ದಿನವೂ ಕೂಡ ಅನುಕೂಲಕರವಾಗಿರುತ್ತೆ ಅಂತಲೂ ಹೇಳ್ಬೋದು. ಸೊ ಆ ಗುರುರಾಯರು ಹಾಗೂ ತಾಯಿ ದುರ್ಗಾ ಮಾತೆ ತಮಗೆ ಈ ಒಂದು ಇಡೀ ದಿನ ಮಂಗಳವಾರ ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ, ಫಲಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ. ಸಮಸ್ತ ಕೆಲಸ ಕಾರ್ಯಗಳು ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನ ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ, ಈ ಮಂಗಳವಾರ ದಿನ ಅನುಕೂಲತೆ, ಅನಾನುಕೂಲತೆ ಹಾಗೂ ಪರಿಹಾರಗಳನ್ನು ನೋಡೋದಾದರೆ, ಇಲ್ಲಿ ಸ್ವಲ್ಪ ನಿಮಗೆ ಮೈಂಡು ಡಿಸ್ಟರ್ಬೆನ್ಸ್ ಇರುತ್ತೆ ಈ ದಿನ. ಅಂದರೆ ಯಾವ ಕೆಲಸನ ಮಾಡಲಿ, ಯಾವ ಕೆಲಸನ ಮಾಡಬಾರ್ದು ಅನ್ನೋ ಒಂದು ಮೈಂಡಲ್ಲಿ ಏನೋ ತಳಮಳ,
ಕನ್ಫ್ಯೂಸು ಈ ರೀತಿ ಇರುತ್ತೆ. ಸ್ವಲ್ಪ ಕೋಪ, ತಾಪ, ಯಾರಾದರೂ ಮಾತಾಡ್ಸಿದ್ರೆ ನಿನ್ಗೆ ಯಾಕೆ ಬೇಕು, ಯಾಕೆ ಹಿಂಗೆ, ಹಾಗೆ ಹೀಗೆ, ಊಟ ಆಯ್ತಂದರೆ ನಾನು ಮಾಡೋದಿಲ್ಲ, ಏನು ಮಾಡ್ತೀಯಾ, ಹೀಗೆ ಸುಮ್ಮನೆ ಬೇಡದೇ ಇರೋ ಮಾತುಗಳು ಜಾಸ್ತಿ ಈ ದಿನ ಈ ಸಿಂಹರಾಶಿಯವರು ಆಡುವಂಥವ್ರು ಆಗ್ತಾರೆ. ಅದಕ್ಕೆ ಕಾರಣ ಅಂದರೆ ಅಷ್ಟಮ ಶನಿ, ಅದು ಕೂಡ ಈ ದಿನ ಸ್ವಲ್ಪ ಬಲವಾಗಿ ಕಾಡುವಂಥದ್ದಿದೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತೆ, ಅಂದರೆ ಪ್ರೆಷರ್ ಇರುತ್ತೆ, ಮಾಡಲೇಬೇಕು, ಅನಿವಾರ್ಯತೆ. ಆ ಒಂದು ಇದಕ್ಕೆ ನಿಮ್ಮ ಮೈಂಡ್ ಸೆಟ್ಟು ತುಂಬ ಕೋಪದಿಂದ ಕೂಡ್ಕೊಂಡಿರುತ್ತೆ. ಯಾರಾದರೂ ವ್ಯಂಗ್ಯವಾಗಿ ಅಥವಾ ವೈಯಕ್ತಿಕ ವಿಷಯಕ್ಕೆ ಬಂದರೆ ನಿಗಿ ನಿಗಿ ಕೆಂಡ ಅವರನ್ನು ಹತ್ತಕ್ಕೂ ಸೇರಿಸ್ಕೊಳ್ಳಲ್ಲ ಮತ್ತು ಲೆಫ್ಟು ರೈಟು ತೊಗೊಂಡಂಗೆ ತುಂಬ ಮಾತುಕತೆ ನಡೆಯುವಂಥದ್ದಾಗತ್ತೆ. ಸೊ ನಾವು ಹೇಳೋದು ಇಷ್ಟೇ, ಸಿಂಹರಾಶಿಯವರಿಗೆ ಆದಷ್ಟು ತಾಳ್ಮೆಯಿಂದ ವರ್ತನೆ ಮಾಡಿ ಇರಲಿ, ಬಿಟ್ಬಿಡಿ, ಏನೂ ಮಾಡಲಿಕ್ಕಾಗಲ್ಲ. ನಮ್ಮ ಸಮಯ ಸರಿ ಇಲ್ಲ ಅಂದರೆ ಅವರ ಜೊತೆ ಮಾತಾಡೋದು ಬೇಡ ಅಂತ ನಮ್ಮ ವೈಯಕ್ತಿಕ ಸಲಹೆ. ಇನ್ನು ಮಧ್ಯಾಹ್ನ ನಿಮಗೆ ಸ್ವಲ್ಪ ವಿಶ್ರಾಂತಿಗಾಗಿ ಮನೆಗೆ ಬರುವಂಥದ್ದಾಗತ್ತೆ, ಅಥವಾ ದೇಹ ತುಂಬ ಯಾಕೋ ಆಯಾಸಗೊಂಡಂತೆ ಭಾಸವಾಗುತ್ತೆ, ಮಾನಸಿಕವಾಗಿ ಸ್ವಲ್ಪ ಭಾರ ಆದಂಗೆ ಆಗುತ್ತೆ, ತಲೆಭಾರ, ಈ ಆಫ್ ಹೆಡ್ಡೇಕು ಸ್ವಲ್ಪ ಈ ದಿನ ಸಿಂಹರಾಶಿಯವರಿಗೆ ಕಾಡುವಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಮಕ್ಕಳಿಂದ ಶುಭವಾರ್ತೆ ಸಿಗುವಂಥದ್ದಾಗುತ್ತೆ. ಅಂದರೆ ಮದುವೆ ಆಗಿದ್ದರೆ ಮಕ್ಕಳಿಂದ ಸಿಗುವಂಥದ್ದಾಗುತ್ತೆ. ಮದುವೆ ಆಗಿಲ್ಲ ಅಂತೇಳಿದರೆ ನಿಮ್ಮ ಒಂದು ಸಹೋದರ ಮಕ್ಕಳಾಗಿರ್ಬೋದು, ಅಥವಾ ಸಹೋದರಿಯ ಮಕ್ಕಳಾಗಿರ್ಬೋದು, ಅಥವಾ ನಿಮ್ಮ ಒಂದು ಫ್ರೆಂಡೋ ಅಥವಾ ಸಂಬಂಧಿಕರ ಮಕ್ಕಳಿದ್ದರೆ ಶುಭವಾರ್ತೆ. ಅಂದರೆ ಅವರು ಏನೋ ಒಂದು ಒಳ್ಳೆಯ ಕಾರ್ಯ ಮಾಡಿರ್ತಾರೆ, ಅದಕ್ಕೆ ಮೆಚ್ಚುಗೆ ಎಲ್ಲ ಕಡೆ ಸಿಗ್ತಾ ಇರುತ್ತೆ, ಅದು ಕೂಡ ನಿಮಗೆ ತಲುಪುವಂಥದ್ದಾಗುತ್ತೆ. ಅವರ ಒಂದು ಮೆಚ್ಚುಗೆ ನಿಮಗೆ ತಲುಪುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಖುಷಿಯಾಗುತ್ತೆ, ನಮ್ಮವರು ಏನೋ ಮಾಡ್ತಾ ಇದ್ದಾರೆ, ನಮ್ಮ ಬಂದು ಸ್ನೇಹಿತರ ಮಕ್ಕಳು ಅಂತಂದರೆ ನಿಮಗೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುವಂಥದ್ದಾಗುತ್ತೆ. ಬಟ್ ಸಾಯಂಕಾಲಕ್ಕೆ ಖರ್ಚುಗಳು ಕೂಡ ನಿಮಗೆ ಬಲವಾಗಿ ಇರುತ್ತೆ. ಸ್ವಲ್ಪ ಇತಿಮಿತಿಯಲ್ಲಿ ಖರ್ಚನ್ನು ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ದುರ್ಗಾದೇವಿಯ ಅಷ್ಟೋತ್ತರ ಪಠಣೆ ಮಾಡಿ, ದುರ್ಗಾದೇವಿಯ ದರ್ಶನ ಮಾಡ್ಕೊಳ್ಳಿ, ಇಲ್ಲ ಅಮ್ಮನವರ ದರ್ಶನ ಮಾಡ್ಕೊಂಡು ಬನ್ನಿ, ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಿ ಧಾರಣೆ ಮಾಡ್ಕೊಳ್ಳಿ. ಇದರಿಂದ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಸಮಸ್ತ ಸಿಂಹರಾಶಿಯವರಿಗೆ ಆ ತಾಯಿ ದುರ್ಗಾ ಮಾತೆ ಯಲ್ಲಮ್ಮ ದೇವಿ ಎಲ್ಲ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಈ ಇಡೀ ದಿನ ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ, ಯಶಸ್ವಿಪ್ರದವಾಗಿರಲಿ, ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಇರತಕ್ಕಂಥ ಅಡ್ಡಿ ಆತಂಕಗಳು ದೂರವಾಗಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನ ನಿಮಗೆ ಶುಭವಾಗಲಿ. ಶುಭಮಸ್ತು, ಶುಭಂ ಭಯಾತ್. ರಾಶಿಗಳಲ್ಲಿ 6ನೇ ರಾಶಿಯಾಗಿರತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನದ ಅನುಕೂಲತೆ, ಅನಾನುಕೂಲತೆ ಹಾಗೂ ಪರಿಹಾರಗಳನ್ನು ನೋಡೋದಾದರೆ, ಕನ್ಯಾ ರಾಶಿಯವರಿಗೆ ಈ ಮಂಗಳವಾರ ದಿನ ಸ್ವಲ್ಪ ಪ್ರಾರಂಭದಲ್ಲಿ ಮಾಡುವಂಥ ಕೆಲಸ ಪದೇ ಪದೇ ಮಾಡುವಂಥದ್ದಾಗ್ಬೋದು, ಅಥವಾ ಬೇಡದೇ ಇರೋ ಕೆಲಸ ನಿಮಗೆ ಬರುವಂಥದ್ದಾಗ್ಬೋದು, ಅಥವಾ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುವುದುಕೊಳ್ಳುವಂಥದ್ದಾಗ್ಬೋದು. ಇದರಿಂದ ಏನಾಗುತ್ತೆ, ಸ್ವಲ್ಪ ಮೈಂಡು ಕೋಪ ಏರಿಕೆ ಹಂತದಲ್ಲಿ ಇರುವಂಥದ್ದಾಗುತ್ತೆ, ಪ್ರಾರಂಭಿಕ ಹಂತದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ನಿಮಗೆ ಸಾಧ್ಯವಾದಷ್ಟು ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರಾಶಸ್ತ್ಯವನ್ನು ಕೊಡುವಂಥದ್ದಾಗುತ್ತೆ. ಬೇರೆ ಏನೇ ಒತ್ತಡ ಇದ್ರೂ ಅದು ಸೈಡ್ ಇಟ್ಬಿಡ್ತೀರಾ, ನಿಮ್ಮ ಒಂದು ಫೋಕಸ್ ನಿಮ್ಮ ಕೆಲಸಕ್ಕೆ ಸೀಮಿತ ಆಗಿರುವಂಗೆ ನೋಡ್ಕೊಳ್ತೀರಾ. ಮಧ್ಯಾಹ್ನದ ಹೊತ್ತಿಗೆ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ಅಧಿಕವಾಗಿದ್ರೂ ನಿಮ್ಮ ವೈಯಕ್ತಿಕ ಒಂದಿಷ್ಟು ಹಿತಾಸಕ್ತಿಗೆ ಅನುಕೂಲ ಏನಿದೆಯೋ ಅದನ್ನು ಪ್ರಾಶಸ್ತ್ಯ ಕೊಡುವಂಥದ್ದಾಗುತ್ತೆ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಉಳಿತಾಯ ಯೋಜನೆಗೆ, ನಾಳೆಯ ಒಂದು ಉಳಿತಾಯ ಯೋಜನೆಗೆ ಪ್ಲ್ಯಾನ್ ಮಾಡುವಂಥದ್ದಾಗುತ್ತೆ. ಇನ್ನು ಆರ್ಥಿಕವಾಗಿ ಸ್ವಲ್ಪ ಸಹಾಯ ಸಿಗುವಂಥದ್ದಾಗುತ್ತೆ ಸಾಯಂಕಾಲಕ್ಕೆ ಅಂತಲೇ ಹೇಳ್ಬೋದು. ಇನ್ನು ದೂರದ ಸ್ನೇಹಿತನ ಒಂದು ಭೇಟಿ ಸಾಯಂಕಾಲ ಕನ್ಯಾ ರಾಶಿಯವರಿಗೆ ಸಿಗುವಂಥದ್ದಾಗತ್ತೆ. ಸೊ ಸ್ವಲ್ಪ ನಿಮಗೆ ಈ ಒಂದು ದಿನ ಕೋಪ ಒಂದು ಬಿಟ್ಟರೆ ನಿಮಗೆ ತುಂಬ ಅನುಕೂಲತೆಗಳು ಕೂಡಿರುತ್ತೆ. ಸಾಧ್ಯವಾದಷ್ಟು ಕೋಪವನ್ನು ನಿಗ್ರಹ ಮಾಡ್ಕೊಳ್ಳಿ, ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ ಅಂತಲೇ ಹೇಳುತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಅಮ್ಮನವರಿಗೆ ಇಷ್ಟವಾದಂತಹ ತಿಂಡಿ ಅಥವಾ ಸ್ವೀಟು ತೆಗೆದುಕೊಂಡು ಸಮರ್ಪಿಸಿ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗತ್ತೆ ಅಂತಲೇ ಹೇಳ್ಬೋದು. ಆ ತಾಯಿಯ ಕೃಪಾ ಕಟಾಕ್ಷದಿಂದ ಈ ದಿನ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ತಮ್ಮ ಎಲ್ಲ ಸಕಲ ಕೆಲಸ ಕಾರ್ಯಗಳು ಯಶಸ್ವಿಪ್ರದವಾಗಿರುವಂತಹ ಆಶೀರ್ವಾದ ಕರುಣಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ, ಶುಭಮಸ್ತು.
ರಾಶಿಗಳಲ್ಲಿ 7ನೇ ರಾಶಿಯಾಗಿರತಕ್ಕಂತಹ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ಮಂಗಳವಾರ ದಿನದ ಭವಿಷ್ಯ, ಅನುಕೂಲತೆ, ಅನಾನುಕೂಲತೆ ಹಾಗೂ ಪರಿಹಾರಗಳಂತ ನೋಡೋದಾದರೆ, ಇಲ್ಲಿ ತುಲಾ ರಾಶಿಯವರಿಗೆ ಈ ದಿನ ಉತ್ತೇಜನ ಇರುತ್ತೆ, ಉತ್ಸಾಹ ಇರುತ್ತೆ, ಎನರ್ಜಿ ತುಂಬ ಟಾಪ್ ಲೆವೆಲಲ್ಲಿರುತ್ತೆ. ಈ ಕೆಲಸ ಕಾರ್ಯಗಳಿಗೆ ತುಂಬ ಇಚ್ಛಾಶಕ್ತಿಗೆ ಅನುಗುಣವಾಗಿ ಬರತಕ್ಕಂಥ ಕೆಲಸಗಳು ಬರುವಂಥದ್ದಾಗತ್ತೆ. ನಿಮ್ಮ ಮನಸ್ಸಿಗೆ ಹಿತಕರವಾಗಿರುವಂಥದ್ದಾಗುತ್ತೆ, ನೆಮ್ಮದಿ ಇರುತ್ತೆ, ನೀವು ಆಯ್ಕೆ ಮಾಡಿಕೊಂಡಿರುತ್ತಂಥ ಕೆಲಸನೇ ಸಿಗುವಂಥದ್ದಾಗುತ್ತೆ. ಈಗ ಹೇಗೆ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ರೀತಿಯಲ್ಲಿ ಈ ಒಂದು ಮಂಗಳವಾರ ದಿನ ನಿಮಗೆ ಯೋಗಕರವಾದ ದಿನ ಅಂತಲೇ ತಿಳ್ಕೊಳ್ಳಿ. ತುಲಾರಾಶಿಯವರಿಗೆ ತುಂಬ ಈ ದಿನ ಸಂತೋಷವಾಗಿ ಎಲ್ಲರ ಜೊತೆ ಬೆರಿತೀರಾ, ಎಲ್ಲ ಕೆಲಸ ಕಾರ್ಯಗಳ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತೀರಾ, ಪ್ರತಿಯೊಂದು ವಿಷಯವನ್ನು ತಿಳಿದುಕೊಳ್ಳಲು ಇಚ್ಛೆ ಪಡ್ತೀರಾ, ಎಲ್ಲರನ್ನು ಗೌರವಿಸ್ತೀರಾ, ಯಾವುದೇ ರೀತಿಯ ಅವಮಾನ ಮಾಡಲು ಹೋಗೋದಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಕೆಲಸ ಕಾರ್ಯಗಳು ಸಂಪೂರ್ಣಗೊಂಡಿರುತ್ತೆ ಮತ್ತು ಮನೆಗೆ ಹೋಗಲು ಬೇಗ ಪರ್ಮಿಷನ್ ತೆಗೆದುಕೊಂಡು ಮನೆಗೆ ಬೇಗ ಈ ದಿನ ಹೋಗುವಂಥದ್ದಾಗತ್ತೆ. ಮನೆಯಲ್ಲಿ ಕೆಲವೊಂದಿಷ್ಟು ಪ್ರಮುಖ ಕಾರ್ಯಗಳು, ಹಿಂದಿನ ದಿನದ ಒಂದಿಷ್ಟು ಕೆಲಸಗಳು ಪೆಂಡಿಂಗ್ ಇರುತ್ತೆ, ಅದನ್ನು ಈ ದಿನ ಸಫಲಗೊಳಿಸ್ತೀರಾ, ಪೂರ್ಣಗೊಳಿಸ್ತೀರಾ. ಮತ್ತು ಮನೆಯಲ್ಲೂ ಕೂಡ ಸಂಬಂಧಿಕರು ಅಥವಾ ನಿಮ್ಮ ಒಂದು ಬಳಗ ಅಥವಾ ಸ್ನೇಹಿತರು ತುಂಬ ಮೆಚ್ಚುಗೆ ಮಾತುಗಳನ್ನು ತುಲಾರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ ಈ ದಿನ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ನಿಮಗೆ ಸಾಧ್ಯವಾದಷ್ಟು ದೇವಿಯ ಕೃಪಕಟಾಕ್ಷ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ. ಸಾಯಂಕಾಲ ನಿಮಗೆ ಆರ್ಥಿಕ ಸಹಾಯ ಸಿಗುವಂಥದ್ದಾಗುತ್ತೆ ಅಥವಾ ಆರ್ಥಿಕ ವಿಷಯಕ್ಕೆ ಶುಭವಾರ್ತೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಇನ್ನು ಪರಿಹಾರದ ವಿಷಯಕ್ಕೆ ಅಥವಾ ಈ ಒಂದು ದಿನದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಹೇಳೋದಾದರೆ, ನಿಮಗೆ ಈ ಥ್ರೋಟ್ ಇನ್ಫೆಕ್ಷನ್ ಸ್ವಲ್ಪ ಈ ದಿನ ಕಾಡುವಂಥದ್ದಾಗುತ್ತೆ. ಡಸ್ಟ್ ಅಲರ್ಜಿ ನಿಂತ್ರ ಆಗಿರ್ಬೋದು, ವಾಟರ್ ನಿಂತ್ರ ಆಗಿರ್ಬೋದು, ಅಥವಾ ನೀವು ಸೇವಿಸಿರ್ತಕ್ಕಂತಹ ಹೊರಗಿನ ತಿಂಡಿ ಪದಾರ್ಥಗಳಾಗಿರ್ಬೋದು, ಇದರಿಂದ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇರುತ್ತೆ. ಸರಿಯಾಗಿ ಮಾತನಾಡಲು ಒಂಥರ ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ. ಸೊ ಅದನ್ನು ಸ್ವಲ್ಪ ನಿಮ್ಮದೇ ಮುತುವರ್ಜಿ ವಹಿಸ್ಕೊಂಡು ನೋಡಿದರೆ ಅದು ಕೂಡ ಕಡಿಮೆ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಸಾಧ್ಯವಾದಷ್ಟು ನಿಮ್ಮ ಮನೆಯ ಸುತ್ತಮುತ್ತ ಅಮ್ಮನವರ ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ. ಆ ದುರ್ಗಾ ಮಾತೆ, ಅಮ್ಮ, ಎಲ್ಲಮ್ಮ, ಮಾರಮ್ಮ ಅಥವಾ ನಿಮ್ಮ ಮನೆಯ ಹತ್ತಿರದಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿ, ಯಾವ ಅಮ್ಮನವರಾದರೂ ಸರಿ ದರ್ಶನ ಮಾಡ್ಕೊಂಡು ಬನ್ನಿ. ನಿಮಗೆ ಆ ತಾಯಿಯ ಕೃಪಾ ಕಟಾಕ್ಷ ಈ ಇಡೀ ದಿನ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ದಿನ ನಿಮಗೆ ಮಂಗಳಪ್ರದವಾಗಿರಲಿ, ಶುಭಪ್ರದವಾಗಿರಲಿ, ಫಲಪ್ರದವಾಗಿರಲಿ, ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನ ಶುಭವಾಗಲಿ. ಶುಭಮಸ್ತು. ರಾಶಿಗಳಲ್ಲಿ 8ನೇ ರಾಶಿಯಾಗಿರ್ತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನದ ಅನುಕೂಲತೆ, ಅನಾನುಕೂಲತೆ ಹಾಗೂ ಪರಿಹಾರಗಳನ್ನು ನೋಡೋದಾದರೆ, ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಟೆನ್ಷನ್ ಇರುತ್ತೆ, ಮತ್ತು ಏನಂತೀರಾ, ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇರುತ್ತೆ, ಮತ್ತು ನಿಮ್ಮ ಕೆಲಸಕ್ಕೆ ಪ್ರಾಶಸ್ತ್ಯ ಕೊಡಲು ತುಂಬ ಮುತುವರ್ಜಿ, ಕಾಳಜಿ ಅಂತೀವಲ್ಲ, ಅದು ವಹಿಸಿಕೊಳ್ಳಲಾಗತ್ತೆ. ಇಲ್ಲಿ ಒಂದು ಪಂಚಮ ಶನಿಯಂತ್ರ ನಿಮಗೆ ಒಂದು ಸ್ವಲ್ಪ ಎಲ್ಲೋ ನಮಗೆ ಏನೋ ಆಗ್ತಾ ಇದೆ, ಯಾರೋ ಏನೋ ಶತ್ರು ಕಾಡ್ತಾ ಇದ್ದಾರೆ, ಒಂದು ಮೈಂಡ್ ಸೆಟ್ ಇರುತ್ತಲ್ಲ, ಅದು ಸೀಮಿತತೆಗೆ ಫಿಕ್ಸ್ ಆಗೋಗ್ತಿರುತ್ತೆ. ಅದರಿಂದ ಹೊರಗಡೆ ಬರಲಿಕ್ಕೆ ತುಂಬ ಪ್ರಯತ್ನ ಪಟ್ಟರು ಅದು ಸಾಧ್ಯವಾಗೋದಿಲ್ಲ. ಬಟ್ ಈ ದಿನ ಏನಾಗುತ್ತೆ ಅಂದರೆ, ಅದು ಸೈಡ್ ಹೋಗುತ್ತೆ. ಈ ದಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಬ್ಯುಸಿಯಾಗಿರ್ತೀರ ಮತ್ತು ನಿಮ್ಮದೇ ಆದಂಥ ಕೆಲವು ಪ್ಲ್ಯಾನಿಂಗ್ ಏನಿರುತ್ತಲ್ಲ, ಅದು ತುಂಬ ಅನುಕೂಲಕರವಾಗಿ ಕೂಡಿಕೊಂಡಿರುವಂಥದ್ದಾಗಿರುತ್ತೆ. ಒಂದಿಷ್ಟು ಖರ್ಚುಗಳು ಬರುತ್ತೆ, ಅಧಿಕವಾದ ಖರ್ಚುಗಳು ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆದಾಯದ ಮೂಲ ಈ ದಿನ ಚೆನ್ನಾಗಿರುತ್ತೆ. ಆದಾಯ ತಕ್ಕಂಗೆ ಖರ್ಚುಗಳಂತಲ್ಲ, ಸ್ವಲ್ಪ ಜಾಸ್ತಿನೇ ಇರುತ್ತೆ ಖರ್ಚುಗಳು, ಆದರೆ ಆದಾಯ ನಿಮಗೆ ಈ ದಿನ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ದಿನ ನಿಮಗೆ ಸಂಬಂಧಿಕರು ಮತ್ತು ಸ್ನೇಹಿತರ ಒಂದು ಸಹಾಯ ಲಭಿಸುವಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಕೆಲಸಗಳು ಎಲ್ಲವೂ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ಸಮಾಧಾನ ಸಿಗುವಂಥದ್ದಾಗತ್ತೆ ಸಾಯಂಕಾಲ. ರಾತ್ರಿಯ ಹೊತ್ತಿಗೆ ನೆಮ್ಮದಿಯಾಗಿ ನಿಮ್ಮ ಒಂದು ಕೆಲಸಕ್ಕೆ ಪ್ರತಿಫಲ ಸಿಕ್ತು ಅಂತ ಖುಷಿಯಂತ್ರ ಮಲಗಿಕೊಳ್ಳುವಂಥದ್ದಾಗುತ್ತೆ. ಆ ದಿನ ಎಲ್ಲವೂ ಸಂಪೂರ್ಣ ಫಲ ಆಯಿತು, ದೇವರಿಗೆ ಧನ್ಯವಾದಗಳನ್ನು ತಿಳಿಸುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಸಾಧ್ಯವಾದರೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ, ಮತ್ತು ಆಗಲಿಲ್ವಾ
ದರ್ಶನ ಅಂತೂ ಬರೀಬೇಡಿ, ದರ್ಶನ ಮಾಡ್ಕೊಂಡು ಬನ್ನಿ. ಈ ಎಲ್ಲ ದಿನ, ಈ ಮಂಗಳವಾರ ದಿನ ನಿಮಗೆ ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಮತ್ತು ಯಶಸ್ವಿಪ್ರದವಾಗಿರಲಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಇರತಕ್ಕಂಥ ಅಡ್ಡಿ ಆತಂಕಗಳು ದೂರವಾಗಲಿ ಅಂತ ಪ್ರಾರ್ಥಿಸುತ್ತಾ, ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನುರಾಶಿ. ಈ ಧನುರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ, ಮಂಗಳವಾರ ದಿನದ ಭವಿಷ್ಯ. ಇಲ್ಲಿ ಧನುರಾಶಿಯವರಿಗೆ ಸ್ವಲ್ಪ ಒಂದು ಕಡೆ ಕೂತ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡ್ತೀರಾ. ಅಂದರೆ ಅಲೆದಾಟ ಅಂತೀವಲ್ಲ, ಈ ದಿನ ಬೇಡ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀರ. ಮತ್ತು ನಿಮಗೆ ಕೂತ ಒಂದು ಜಾಗದಿಂದನೇ ಕೆಲಸ ಮಾಡಲು ಇಷ್ಟಪಡ್ತೀರ. ಎಲ್ಲೂ ಹೊರಗಡೆ ಹೋಗೋದು ಬೇಡ ಈ ದಿನ, ಸುಮ್ಮನೆ ಖರ್ಚುಗಳಾಗತ್ತೆ ಅಥವಾ ಬೇರೆ ವಿಷಯ ಚರ್ಚೆ ಬರುತ್ತೆ, ಸುಮ್ಮನೆ ಯಾಕೆ ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಈ ದಿನ ಬರ್ತೀರ. ಯಾವುದೋ ಬೇಕಾಗಿಲ್ಲ, ನಮ್ಮ ಟೈಮ್ ಸರಿ ಇಲ್ಲ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಅಂಥೇಳಿ ಒಂದು ಚೌಕಟ್ಟಿನಲ್ಲಿ ಇರಲು ತುಂಬ ಪ್ರಯತ್ನ ಪಡ್ತೀರ ಈ ದಿನ. ಆದರೆ ಮಂಗಳವಾರ ನಿಮಗೆ ಅದು ಪ್ರಾರಂಭ ಹಂತದಲ್ಲಿ ಒಳ್ಳೆ ನಿಮ್ಮ ಒಂದು ಮನಸ್ಸಿಗೂ ಮತ್ತು ನಿಮ್ಮ ಒಂದು ಕಾರ್ಯಕ್ಕೂ ಹಿತ ಅಂತ ಅನಿಸುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಏನೋ ಒಂದು ಮನೆ ಹತ್ರ ಅಥವಾ ಸ್ನೇಹಿತರ ಹತ್ರ ಒಂದು ಕಾಲ್ ಬಂದೇ ಬರುತ್ತೆ, ಇಲ್ಲ ಅರ್ಜೆಂಟಾಗಿ ಬರಬೇಕಾಗಿದೆ ಅಂತೇಳಿ ಹೋಗ್ತೀರ. ಅಲ್ಲಿ ಸ್ವಲ್ಪ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಅಂತೀವಲ್ಲ, ಅದು ಒಳ್ಳೆಯದಾಗಕ್ಕೆ ಉದ್ದೇಶದಿಂದ ಕೂಡಿರುತ್ತೆ. ಏನೋ ಒಂದು ನಿಮ್ಮ ಸಹಾಯ ಅವರಿಗೆ ಸಿಗುವಂಥದ್ದಾಗುತ್ತೆ. ಆ ಸಹಾಯದಿಂದ ಅವರು ನಿಮ್ಮನ್ನು ತುಂಬ ಕೃತಜ್ಞತೆಯನ್ನು ತಿಳಿಸುವಂಥವ್ರಾಗ್ತಾರೆ. ಈ ಒಂದು ಮಂಗಳವಾರ ದಿನ ಆ ಕೆಲಸ ನಿಮಗೆ ಭವಿಷ್ಯತ್ ಕಾಲಕ್ಕೆ ತುಂಬ ಅನುಕೂಲತೆಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಈ ದಿನ ಆ ಒಂದು ಕೆಲಸಕ್ಕಾಗಿ ನೀವು ನಿಮ್ಮ ಒಂದು ವೈಯಕ್ತಿಕ ಕೆಲಸಗಳಿಗೆ ರಜೆ ಹಾಕಿ ಅಥವಾ ಕಂಪ್ನಿಗೆ ರಜೆ ಹಾಕಿ ಹೋಗುವಂಥದ್ದಾಗಿರುತ್ತೆ. ಹಾಗಾಗಿ ಈ ದಿನ ಮನೆಗೆ ಬೇಗ ತಲುಪುವಂಥವ್ರಾಗ್ತೀರ. ಎಲ್ಲೋ ನಿಮಗೆ ಈ ದಿನ ನಾನೊಂದು ಒಳ್ಳೆಯ ಕೆಲಸ ಮಾಡಿದೆ ಅನ್ನೋ ಒಂದು ನೆಮ್ಮದಿ ಧನುಷ್ ರಾಶಿಯವರಿಗೆ ಸಿಗುವಂಥದ್ದಾಗಿರುತ್ತೆ. ಆ ದೇವಿಯ ಕೃಪಕಟಾಕ್ಷ ಹೀಗೆ ತಮಗೆ ಸದಾ ಸಿಗುವಂಥದ್ದಾಗಿರಲಿ ಅಂತ ನಮ್ಮ ಒಂದು ಪ್ರಾರ್ಥನೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಧನುರಾಶಿಯವರಿಗೆ ಈ ಒಂದು ದಿನ ಸಾಧ್ಯವಾದರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಸೇವೆ ಮಾಡಿಸಿ ಸಾಯಂಕಾಲ ಅದೇ ಕುಂಕುಮ ಧಾರಣೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಆ ತಾಯಿಯ ಕೃಪಕಟಾಕ್ಷ ನಿಮಗೆ ಇರತಕ್ಕಂತಹ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಒಳ್ಳೆಯ ಶುಭವಾರ್ತೆ ದಿನದಿಂದ ದಿನಕ್ಕೆ ಸಿಗುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತೇವೆ. ಆ ತಾಯಿ ತಮಗೆ ಸದಾ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಸಮಸ್ತ ಧನುರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ಕರುಣಿಸುವಂಥದ್ದಾಗಲಿ ಅಂತ ಪ್ರಾರ್ಥಿಸ್ತಾ, ಶುಭವಾಗಲಿ, ಶುಭಮಸ್ತು. ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ಅಂತ ನೋಡೋದಾದರೆ, ನಿಮಗೆ ಹಾಕಿರತಕ್ಕಂತಹ ಒಂದು ಪ್ಲ್ಯಾನ್ ಆಗಿರ್ಬೋದು ಅಥವಾ ನೀವು ಹೂಡಿರ್ತಕ್ಕಂತಹ ಒಂದು ಹೆಜ್ಜೆ ಆಗಿರ್ಬೋದು ಅಥವಾ ಸಾಧನೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಯಾವುದಾದ್ರೂ ಸರಿ ಈ ಒಂದು ದಿನ ಅದು ಎಂಡ್ವರೆಗೂ ಇದ್ದು ನಾನು ಜಯಪ್ರದವಾಗಿರುವಂತೆ ನೋಡಿಕೊಳ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸು ನಿಮ್ಮಲ್ಲಿ ತುಂಬ ಚೆನ್ನಾಗಿ ಈ ದಿನ ಕೂಡಿ ಬರುತ್ತೆ ಮಕರ ರಾಶಿಯವರಿಗೆ. ಅಂದರೆ ಹಿಡಿದ ಕೆಲಸ ಛಲದಿಂದ ಮಾಡಿ ಯಶಸ್ವಿಯಾಗಿ ಈ ದಿನ ಮನೆಗೆ ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಮಾರ್ಕೆಟಿಂಗ್ ಫೀಲ್ಡು, ಈ ಏನಂತೀರ, ಈ ಮಧ್ಯವರ್ತಿಯಾಗಿ ಯಾರು ಕೆಲಸ ಮಾಡ್ತಾ ಇರ್ತೀರೋ ಕಮಿಷನ್ ಬೇಸಸ್, ಅವರಿಗೆ ಈ ದಿನ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ಮಕರ ರಾಶಿಯವರಿಗೆ. ಅಂದರೆ ನಿಮ್ಮ ಆದಾಯದ ಮೂಲ ಜಾಸ್ತಿ ಆಗುತ್ತೆ. ಕಮಿಷನ್ ಒಳ್ಳೆಯ ಈ ಮನೆ ಬಾಡಿಗೆ ಅಥವಾ ತೆಗೆದುಕೊಳ್ಳೋದು, ಜಮೀನು ಮಾರೋದು, ಇಂಥವ್ರಿಗೂ ಒಳ್ಳೆಯ ವ್ಯಾಪಾರದಿಂದ ಕೂಡಿರುತ್ತೆ. ಯಾರೆಲ್ಲ ಈ ಬಂಗಾರದ ಅಂಗಡಿ ಇಟ್ಟಿರ್ತೀರ ಅವರಿಗೆ ಈ ದಿನ ಒಳ್ಳೆಯ ಉಳಿತಾಯ ಯೋಜನೆಗೆ ಸಹಾಯ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಈ ಒಂದು ದಿನ ಮಕರ ರಾಶಿಯವರಿಗೆ ಒಂದಿಷ್ಟು ಕಡಿವಾಣ ಹಾಕ್ತೀರಾ ನಿಮ್ಮ ವೈಯಕ್ತಿಕ ಖರ್ಚುಗಳಿಗೆ. ಯಾವುದಾದ್ರೂ ಬೇಕು ಬಿಟ್ಟ ಖರ್ಚು ಮಾಡ್ತಾ ಇದ್ದರೆ ಅದಕ್ಕೆ ಬೇಡ ಅನ್ನೋ ಒಂದು ಸೀಮಿತತೆಗೆ ನೀವು ಬರ್ತೀರಾ. ಮನೆಯಲ್ಲೂ ಕೂಡ ಅಷ್ಟೇ ನಿಮ್ಮದೇ ಆದಂಥ ಚೌಕಟ್ಟಿನಲ್ಲಿ ಇರಲು ಇಷ್ಟಪಡ್ತೀರಾ. ಒಂಥರ ಸಿಂಪಲ್ ಆಗಿ ಇರಲು ಇಷ್ಟಪಡ್ತೀರಾ ಈ ದಿನ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಹೊರಗಡೆ ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಕೆಲಸಕ್ಕೆ ಯಾರೋ ಸ್ನೇಹಿತರ ಒಂದು ಬೆಂಬಲ ಸಿಗುವಂಥದ್ದಾಗತ್ತೆ. ಇದರಿಂದ ನಿಮ್ಮ ಈ ದಿನದ ಕೆಲಸ ಸಂಪೂರ್ಣವಾಗಿ ಬೇಗ ಮುಗಿಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಒಂದು ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆ ಡಿಸ್ಕಸ್ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಸಾಧ್ಯವಾದಷ್ಟು ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಸಾಯಂಕಾಲ ಆದರೂ ಸರಿ, ಬೆಳಗ್ಗೆ ಆದರೂ ಸರಿ, ದರ್ಶನದ ಜೊತೆಗೆ ನೀವು ಈ ದಿನ
ತಾಯಿಗೆ ಏನಾದರೂ ಅರಿಶಿನ, ಕುಂಕುಮ, ಹೂವು, ತೆಂಗಿನಕಾಯಿ ಸಮರ್ಪಿಸಿ ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಅಥವಾ ಬೇರೆ ಏನಾದರೂ ವೈಯಕ್ತಿಕಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಆ ತಾಯಿ ಆ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಅಂತಲೇ ಹೇಳ್ಬೋದು. ಶುಭವಾಗಲಿ. ಈ ಒಂದು ಮಂಗಳವಾರ ದಿನ ಫಲಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ, ಯಶಸ್ವಿಪ್ರದವಾಗಿರಲಿ ಮತ್ತು ಆ ತಾಯಿ ಸಮಸ್ತ ಮಕರ ರಾಶಿಯ ಜಾತಕರಿಗೆ ಒಳ್ಳೆಯ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಶುಭಮಸ್ತು. ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ಅಂತ ನೋಡೋದಾದರೆ, ಇಲ್ಲಿ ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಭಕ್ತಿ ಜಾಸ್ತಿ ಇರುತ್ತೆ, ಧಾರ್ಮಿಕತೆ ಕಡೆಗೆ ಒಲವು ಜಾಸ್ತಿ ಇರುತ್ತೆ, ಪೂಜೆ ಪುನಸ್ಕಾರಗಳಿಗೆ ಅತಿಯಾದ ಆಸಕ್ತಿ ಈ ದಿನ ಬರುವಂಥದ್ದಾಗುತ್ತೆ. ಈ ಮಂಗಳವಾರ ದಿನ ಕುಂಭರಾಶಿಯವರಿಗೆ ನಿಮ್ಮ ಮನಸ್ಸು ದೇವರ ಕಡೆಗೆ ಜಾಸ್ತಿ ಒಲವು ತೋರಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇಷ್ಟ ಇರಲಿ, ಕಷ್ಟ ಇರಲಿ ಅಥವಾ ಏನೋ ಗೊತ್ತಿಲ್ಲ ನಿನ್ನೆವರೆಗೂ, ಬಟ್ ಇವತ್ತು ಮಾತ್ರ ದೇವರು ಬೇಕು ಅಂತ ಕೂತ್ಕೊಂಡ್ಬಿಡ್ತೀರಾ. ದೇವರಿಗೆ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀರಾ ಅಥವಾ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತೀರಾ. ಹತ್ತಿರದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರ ರಜೆ ಹಾಕಿ ಆದರೂ ಹೋಗಿ ಬರುವಂಥದ್ದಾಗತ್ತೆ ಅಂತಲೂ ಹೇಳ್ಬೋದು. ಮತ್ತು ಈ ದಿನ ಸಂಬಂಧಿಕರ ಜೊತೆಗೆ ಒಳ್ಳೆಯ ಮಾತುಗಾರಿಕೆಯನ್ನು ಮಾತನಾಡುವಂಥದ್ದಾಗತ್ತೆ. ಹತ್ತಿರದ ಸ್ನೇಹಿತರ ಜೊತೆ ಒಳ್ಳೆಯ ಮಾತುಗಾರಿಕೆ ಆಗುವಂತಾಗುತ್ತೆ. ಕೆಲಸಗಳಲ್ಲಿ ಯಶಸ್ವಿ ಸಿಗುವಂಥದ್ದಾಗತ್ತೆ. ನಿಮ್ಮ ಒಂದು ಆದಾಯದ ಮೂಲ ಈ ದಿನ ಸ್ವಲ್ಪ ಏರಿಕೆ ಹಂತದಲ್ಲಿ ಬರುವಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಒಂದಿಷ್ಟು ಬಲವಾದ ಖರ್ಚುಗಳು ಬರುವಂಥದ್ದು ಇರುತ್ತೆ. ಆ ಖರ್ಚುಗಳಿಂದ ಸ್ವಲ್ಪ ಮಾನಸಿಕವಾಗಿ ಎಲ್ಲೋ ಸ್ವಲ್ಪ ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಬೆಳಗ್ಗೆವರೆಗೂ ಚೆನ್ನಾಗಿರುತ್ತೆ ದೇವರ ಬಗ್ಗೆ ಕೂತ್ಕೊಂಡಾಗ, ಮಧ್ಯಾಹ್ನ ಈ ಖರ್ಚು ಬಂದಾಗ ಯಾಕೋ ಮತ್ತೆ ಹಳೆಯ ಒಂದು ಟ್ರಾವೆಲಿಗೆ ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸಾಯಂಕಾಲದ ಹೊತ್ತಿಗೆ ಮತ್ತೆ ಯಥಾ ಪ್ರಕಾರ ಇರಲಿ, ಭಗವಂತನ ಲೀಲೆ, ಏನು ಮಾಡಲಿಕ್ಕಾಗಲ್ಲ ಅಂತ ಸಮಾಧಾನ ಪಟ್ಕೊಂಡು ಈ ದಿನದ ಒಂದು ಸಂಪೂರ್ಣ ಯಶಸ್ವಿ ಆಯ್ತಲ್ಲ ಸಾಕು ಅಂತ ಹೇಳಿ ನೆಮ್ಮದಿಯಿಂದ ಇರಲು ಪ್ರಯತ್ನ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಸಾಧ್ಯವಾದಷ್ಟು ಅಮ್ಮನವರ ಪ್ರಾರ್ಥನೆ ಮಾಡಿಕೊಳ್ಳಿ. ಹತ್ತಿರದಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಆ ತಾಯಿ ದುರ್ಗಾ ಮಾತೆ ತಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡುವಂಥ ಶಕ್ತಿ ಕರುಣಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಆ ತಾಯಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ, ಈ ದಿನ ಮಂಗಳಪ್ರದವಾಗಿರಲಿ, ಶುಭಪ್ರದವಾಗಿರಲಿ, ಫಲಪ್ರದವಾಗಿರಲಿ ಅಂತ ಹೇಳುತ್ತಾ ಶುಭವಾಗಲಿ. ಶುಭಮಸ್ತು. ರಾಶಿಗಳಲ್ಲಿ ಕೊನೆಯ ರಾಶಿ ಹಾಗೂ 12ನೇ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ಮಂಗಳವಾರದ ಭವಿಷ್ಯ ನೋಡುವಂಥದ್ದಾದರೆ, ಈ ದಿನ ಆದಷ್ಟು ಮೈಂಡು ಸ್ವಲ್ಪ ರಿಲ್ಯಾಕ್ಸು ಅಥವಾ ಏನಂತೀರ ವಿಶ್ರಾಂತಿ, ಕೆಲಸದ ಒತ್ತಡದಿಂದ ದೂರ ಇರಲು ಇಷ್ಟಪಡ್ತೀರಾ. ದಿನ ಕೆಲಸ ಮಾಡಿ ಮಾಡಿ ದೇಹ ಬಳಲಿ ಹೋಗಿದೆ, ಸುಸ್ತಾಗಿದೆ, ಸಾಕಪ್ಪ ಜೀವನ ಅಂತ ಅನಿಸ್ಬಿಟ್ಟಿರುತ್ತೆ. ಬಟ್ ಆದ್ರೂ ಪ್ರಯತ್ನ ಮಾಡ್ತಾ ಇರ್ತೀರ. ಒಂದಲ್ಲ ಒಂದು ನಿತ್ಯ ಪ್ರಯತ್ನ ಅಂತೀರ. ಧೈರ್ಯಂ ಸರ್ವತ್ರ ಸಾಧನ. ಹಾಗೆ ನಿಮ್ಮ ಧೈರ್ಯಕ್ಕೆ ಸಲ್ಯೂಟ್ ಅನ್ನೋ ರೀತಿಯಲ್ಲಿ ಇತರೆ ಜನರು ಅನುಕರಣೆ ಮಾಡಿಕೊಳ್ಳುವಂಥದ್ದು ಇರುತ್ತೆ. ಅಂದರೆ ಈ ಒಂದು ಸಮಯದಲ್ಲಿ ಏನಂದರೆ ಗಟ್ಟಿತನ ಜಾಸ್ತಿ ಕೂಡ್ಕೊಂಡಿರುತ್ತೆ ನಿಮ್ಮಲ್ಲಿ. ಮೀನರಾಶಿಯವರಿಗೆ ಏನೇ ಬಂದ್ರೂ ಆಯ್ತು ಬಿಡಪ್ಪ, ಜನಾರ್ದನ ಇದ್ದಾನೆ ನೋಡ್ಕೊಳ್ತಾನೆ, ಏನೇ ಬರಲಿ ಒಗ್ಗಟ್ಟಿರಲಿ ಅನ್ನೋ ಹಂಗೆ ಎಂಥದೇ ಕಷ್ಟ ಬರಲಿ ನಿಭಾಯಿಸುವಂಥ ಶಕ್ತಿ ಕೊಡಲಿ ಅಂತ ನಿಮ್ಮ ಒಂದು ವಾಕ್ಯ ಎಲ್ಲರಿಗೂ ಇಷ್ಟವಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಮೀನರಾಶಿಯವರಿಗೆ ಈ ದಿನದ ಇಷ್ಟೇ ಕೆಲಸ, ನಿಮ್ಮದೇ ಆದಂಥ ಚೌಕಟ್ಟಿನಲ್ಲಿ ಇರಲು ಇಷ್ಟಪಡ್ತೀರಾ. ಆ ಚೌಕಟ್ಟಿನಲ್ಲಿ ಸಮಾಧಾನವಾಗಿರಲು ಇಷ್ಟಪಡ್ತೀರಾ. ಯಾವುದೇ ಈ ತಂಟೆ ತಕರಾರು, ಬೇರೆ ಬೇರೆ ವಿಷಯಗಳು ಬೇಡದೇ ಇರುವ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತೀರಾ ಅಂತಲೇ ಹೇಳ್ಬೋದು. ಈ ಒಂದು ದಿನದಲ್ಲಿ ಅಂದರೆ ಈ ಒಂದು ಮಂಗಳವಾರ ದಿನದಲ್ಲಿ ಆದಷ್ಟು ಖರ್ಚುಗಳಿಗೆ ಕಡಿವಾಣ ಹಾಕಲು ಇಷ್ಟಪಡ್ತೀರಾ. ಅಧಿಕವಾದ ಖರ್ಚುಗಳು ಏನಾದರೂ ಬಂದರೆ ಅದನ್ನು ಹೋಲ್ಡ್ ಮಾಡುವಂಥದ್ದಾಗುತ್ತೆ ಅಥವಾ ನಿಮ್ಮದೇ ಆದಂಥ ಇದಕ್ಕೆ ಸೀಮಿತತೆಯನ್ನು ಕಳ್ಕೊಂಡು ಬಿಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ಸಾಧ್ಯವಾದಷ್ಟು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಗೆ ಏನಾದರೂ ಮಾಡಬೇಕಾ ಅಂತ ಹೇಳಿ ಒಂದು ಸ್ವಲ್ಪ ಪ್ರಯತ್ನವನ್ನು ಮಾಡುವಂಥದ್ದಕ್ಕೆ ನೀವು ಇನ್ನೊಬ್ಬರ ಸಹಾಯವನ್ನು ತೆಗೆದುಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಈ ಒಂದು ದಿನ ಅಂತ ಹೇಳಿದಾದರೆ ಸಾಯಂಕಾಲದ ಹೊತ್ತಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಎಲ್ಲೋ ಒಂದಿಷ್ಟು
ಆ, ಫಲ ಸಿಗುವಂಥದ್ದು ಇರುತ್ತೆ. ಮತ್ತು ಖರ್ಚುಗಳಿಗೆ ಏನು ಮಾಡಲಿಕ್ಕಾಗಲ್ಲ, ಅದು ವಿಪರೀತವಾಗಿಯೂ ಬರ್ಬೋದು, ಅಥವಾ ಒಬ್ಬ ವ್ಯಕ್ತಿಯಿಂದ ಮೋಸನೂ ಆಗ್ಬೋದು ಆರ್ಥಿಕ ವಿಷಯವಾಗಿ ಸಾಯಂಕಾಲಕ್ಕೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಆರ್ಥಿಕ ವಿಷಯದಲ್ಲಿ ಇರುವಂಥದ್ದು ಅಷ್ಟೇ ಅಂತಲೇ ಹೇಳ್ಬೋದು. ಮತ್ತು ಕೆಲವು ಕೆಲಸ ಕಾರ್ಯಗಳಿಗೆ ಈ ದಿನ ಕಡಿವಾಣ ಹಾಕುವಂಥದ್ದಾಗುತ್ತೆ. ಅಂದರೆ ಈ ಕೆಲಸ ಬೇಡ, ಇವತ್ತು ನಾಳೆ ಮಾಡಿದ್ರಾಯ್ತು ಅಂತ ಅದನ್ನು ಪೋಸ್ಟ್ಪೋನ್ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳಿ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮೀನರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಅಮ್ಮನವರ ದೇವರ ದರ್ಶನ ಮಾಡ್ಕೊಳ್ಳಿ, ಅಮ್ಮನವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ. ಇದರಿಂದ ನಿಮಗೆ ತುಂಬ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ದಿನ ನಿಮಗೆ ಮಂಗಳಪ್ರದವಾಗಿರಲಿ, ಶುಭಪ್ರದವಾಗಿರಲಿ. ಆ ತಾಯಿ ದುರ್ಗಾ ಮಾತೆ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ, ಶುಭಮಸ್ತು ಅಂತ ತಿಳಿಸ್ತಾ ಇದ್ದೀವಿ. ಇನ್ನು ಈ ಒಂದು ಮಂಗಳವಾರದ ನಿತ್ಯ ಪಂಚಾಂಗ, ನಿತ್ಯ ಭವಿಷ್ಯ ಇಲ್ಲಿಗೆ ಸಂಪೂರ್ಣಗೊಂಡಿದೆ. ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗುತ್ತೆ ಅಂತ ಹೇಳುತ್ತಾ, ಈ ಎಲ್ಲ ದಿನ ಅಂದರೆ ಈ ಒಂದು ಮಂಗಳವಾರ ದಿನ, ಈ 9ನೇ ತಾರೀಕು 2026 ಜೂನ್ ತಿಂಗಳು, ಈ ಒಂದು ದಿನ ನಿಮಗೆ ಸಮಸ್ತ ದ್ವಾದಶ ರಾಶಿಯವರಿಗೆ ಮಂಗಳಪ್ರದವಾಗಿರಲಿ, ಶುಭಪ್ರದವಾಗಿರಲಿ, ಸಮಸ್ತ ಕೆಲಸ ಕಾರ್ಯಗಳು ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.